ಸಮಾವೇಶಕ್ಕೆ ಆಗಮಿಸಿದಂತ ಕರ್ನಾಟಕ ಸರ್ಕಾರದ ಎಲ್ಲ ಮಾನ್ಯ ಸಚಿವರೇ, ವೇದಿಕೆ ಮೇಲೆ ಆಸೀನರಾದಂತ ಶಾಸಕ ಮಿತ್ರರೇ, ನಾಯಕರೇ ಹಾಗೂ ಮುಂಭಾಗದಲ್ಲಿ ಕುಳಿತಂತ ಎಲ್ಲ ನಮ್ಮ ಸ್ವಾಭಿಮಾನಿ ಬಂಧುಗಳೇ, ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ. ಸೊ ಅದಕ್ಕೆ ಹೆಸರು ತಗೊಳ್ಳಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು ಅಂದ್ಬಿಟ್ಟು ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಇಡೀ ಕರ್ನಾಟಕದ ಜನರಿಗೆ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಕೋಟಿ ಕೋಟಿ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಮೊನ್ನೆ ನಡೆದಂತ ಉಪಚುನಾವಣೆಯಲ್ಲಿ ತಾವು ಕೊಟ್ಟಂತ ಅಭೂತಪೂರ್ವ ಬೆಂಬಲದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ, ನಮ್ಮ ಸ್ವಾಭಿಮಾನದ ಪಯಣಕ್ಕೆ ಇನ್ನ ಹೆಚ್ಚು ಶಕ್ತಿ ಕೊಟ್ಟಂಗಾಗಿದೆ. ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿನಂದನೆ ಹಾಸನ ಜಿಲ್ಲೆಯ ಜನತೆಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ಹಾಸನ್ನಿನ ಧ್ವನಿ ಡೆಲ್ಲಿ ಕಳಿಸಿದ್ದಕ್ಕೆ ತಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಹಾಸನ ಜಿಲ್ಲೆಗೆ ಯಾಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ, ಇಡೀ ದೇಶ ಹಾಗೂ ರಾಜ್ಯದ ಜನರು ಬಹಳ ಕುತೂಹಲದಿಂದ ಈ ಚುನಾವಣೆಯನ್ನ ನೋಡ್ತಾ ಇದ್ರು. ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ, ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತ್ರ ತೋರಿಸ್ಕೊಟ್ಟಿದ್ದೀರಾ ನಮ್ಮ ಜನರು. ಇವತ್ತು ಕರ್ನಾಟಕದಲ್ಲಿ ಮತ್ತೆ ಹಾಸನದಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಮೇಲ್ಗೈ ಇದೆ ಅಂತ ತಾವು ತೋರಿಸ್ಕೊಟ್ಟಿದ್ದೀರಾ. ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ, ಹರಿಯಾಣ ಚುನಾವಣೆಗೆ ಹೋಗಿದ್ದೆ, ಮಹಾರಾಷ್ಟ್ರ ಚುನಾವಣೆ ಕೂಡ ಅಲ್ಲಿ ಹೋಗಿದ್ದೆ. ಅಲ್ಲೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಒಂದೇ ಮಾತು ಕೇಳಿದ್ರು ನನಗೆ, ಕರ್ನಾಟಕದಲ್ಲಿ ನಿಮ್ಮ ಗ್ಯಾರಂಟಿ ಸರ್ಕಾರ ಹೇಗೆ ನಡೀತಾ ಇದೆ ಅಂತ. ನನಗೆ ಆಶ್ಚರ್ಯ ಏನಾಯ್ತು ಅಂದ್ರೆ, ಉತ್ತರ ಭಾರತದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸರ್ಕಾರ ಅಂತ ಇದ್ದಾರೆ. ಇದು ಯಾಕೆ ಹೆಮ್ಮೆಯ ವಿಷಯ ಅಂದ್ರೆ, ಬರೇ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯ ಗ್ಯಾರಂಟಿ ಸಾಧ್ಯ, ಸಮೃದ್ಧಿಯ ಗ್ಯಾರಂಟಿ ಸಾಧ್ಯ, ಸಾಮಾಜಿಕ ಸಮಾನತೆಯ ಗ್ಯಾರಂಟಿ ಸಾಧ್ಯ, ಆರ್ಥಿಕ ಸಮಾನತೆ ಸಾಧ್ಯ, ಮತ್ತೆ ಸಂವಿಧಾನದ ಅನುಷ್ಠಾನ ಆಶಯಗಳು ಏನಿದೆ, ಸಂವಿಧಾನದ ಆಶಯಗಳ ಅನುಷ್ಠಾನ ಏನಿದೆ ಅದು ಅನುಷ್ಠಾನ ಆಗುವ ಗ್ಯಾರಂಟಿ ಬರೇ ಕಾಂಗ್ರೆಸ್ ಪಕ್ಷದಿಂದ ಆಗುತ್ತೆ, ಬರೇ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತೆ ಅಂತ ಇವತ್ತು ಉತ್ತರ ಭಾರತದಲ್ಲೂ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಅಭಿವೃದ್ಧಿಯ ಮುಖಾಂತರ ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದೆ. ನವ ಕರ್ನಾಟಕ ನಿರ್ಮಾಣ ಅಂದ್ರೆ ಏನು? ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಆರ್ಥಿಕ ಸಮಾನತೆ ಕೊಡಬೇಕು, ಸಾಮಾಜಿಕ ಸಮಾನತೆ ಕೊಡಬೇಕು, ರಾಜಕೀಯ ಸಮಾನತೆ ಕೊಡಬೇಕು, ಅವರಿಗೂ ಕೂಡ ನಾವು ಸಮಾನವಾದಂತಹ ಅವಕಾಶ ಕೊಟ್ಟು ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ಅಂದ್ಬಿಟ್ಟು ಇವತ್ತು ನಾವು ಸರ್ಕಾರವನ್ನ ನಾವು ನಡೆಸ್ತಾ ಇದ್ದೀವಿ. ಶ್ರಮಿಕರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಯುವಕರಿಗಿರ್ಬೋದು, ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ವಿದ್ಯಾರ್ಥಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಕೊಡುವ ಮುಖಾಂತರ ನಾವು ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ನಮ್ಮ ಈ ಸರ್ಕಾರದಲ್ಲಿ ಯಾವಾಗಲೂ ಕೂಡ ಪ್ರಗತಿಪರವಾದಂತಹ ಆಲೋಚನೆ ಇರ್ತದೆ. ನೀವು ನಮ್ಮ ಹಿಂದಿನ ಸರ್ಕಾರದ ಬೇಕಾದ್ರೆ ಯೋಜನೆಗಳು ತಗೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ಯಾವಾಗ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ನಮ್ಮ ಯೋಜನೆಗಳು ಯಾವ್ದಿತ್ತು? ವಿದ್ಯಾಸಿರಿ ಇತ್ತು, ಪಶು ಭಾಗ್ಯ ಇತ್ತು, ಮಾತೃಬೋರ್ಡ ಯೋಜನೆ ಇತ್ತು, ಅನ್ನ ಭಾಗ್ಯ ಇತ್ತು, ಕ್ಷೀರ ಭಾಗ್ಯ ಇತ್ತು, ಕ್ಷೀರಧಾರೆ ಯೋಜನೆ ಇತ್ತು, HCPTST ಫಂಡ್ ಅಲೋಕೇಶನ್ ಆಗಿತ್ತು. ಇವೆಲ್ಲಾನು ಕೂಡ ಬದುಕು ಕಟ್ಟುವಂತ ವಿಚಾರಗಳು, ಬದುಕು ಕಟ್ಟುವಂತ ಯೋಜನೆಗಳು. ಅದೇ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವು 5 ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ನೀಡಿದ್ವಿ. ನಾವು ಚುನಾವಣೆ ಸಂದರ್ಭದಲ್ಲಿ
ನಾವು ಬಂದು ನಮ್ಗೆ 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂದ್ರೆ ಬಹಳಷ್ಟು ಜನ ನಂಬಿಲ್ಲ. ಆದ್ರೆ ಇವತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿ 1,64,00,000 ಜನ ಇವತ್ತು ಅದರ ಲಾಭ ಪಡಿತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,30,00,000 ಮಹಿಳೆಯರು ಅದರ ಯೋಜನೆ ಪಡಿತಾ ಇದ್ದಾರೆ, ಫಲಾನುಭವಿಗಳಿದ್ದಾರೆ. ನಮ್ಮ ಅನ್ನ ಭಾಗ್ಯ ಯೋಜನೆಯಲ್ಲಿ 4,30,00,000 ಜನ ಅದರ ಫಲಾನುಭವಿಗಳಾಗಿದ್ದಾರೆ. ಇವತ್ತು ಶಕ್ತಿ ಯೋಜನೆಯಲ್ಲಿ ಪ್ರತಿದಿನ 40 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯುವ ನಿಧಿ ಯೋಜನೆಯಲ್ಲಿ ಏನಿಲ್ಲ ಅಂದ್ರೂ 1,30,00,000 ಯುವಕರಿಗೆ ಇವತ್ತು ಭತ್ತ ಸಿಗ್ತಾ ಇದ್ದಾರೆ. ನಾವು ಯಾವ ಜಾತಿ ನೋಡಿಲ್ಲ, ಯಾವ ಧರ್ಮ ನೋಡಿಲ್ಲ, ನೀವು ಯಾರಿಗೆ ವೋಟ್ ಹಾಕಿದಿರ ಅಂತಾನು ಕೇಳಿಲ್ಲ. 52,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು ಒಂದು ಸ್ವಾಭಿಮಾನದ ಬದುಕು ನಾವು ನಿಮ್ಗೆ ಕೊಡ್ತಾ ಇದೀವಿ ಇವತ್ತು. ಆದ್ರೆ ಇದರಿಂದ ಬಿಜೆಪಿ ಅವರಿಗೆ, ಜೆಡಿಎಸ್ ಅವರಿಗೆ ಹೊಟ್ಟೆ ಕಿಚ್ಚಾಗಿದೆ, ಅಸೂಯೆ ಆಗಿದೆ. ಈ ನಮ್ಮ ಗ್ಯಾರಂಟಿಯಿಂದ ಪ್ರತಿ ತಿಂಗಳು ಒಂದು ಕುಟುಂಬ 8,000ದಿಂದ 10,000ವರೆಗೂ ಅವರು ಏನು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ, ಅವ್ರೇನು ಉಳಿತಾಯ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಮಕ್ಕಳ ಟ್ಯೂಷನ್ಗೆ ಇರ್ಬೋದು, ಪೌಷ್ಟಿಕ ಆಹಾರಕ್ಕಿರ್ಬೋದು, ಮಾರುಕಟ್ಟೆಯಲ್ಲಿರ್ಬೋದು, ಆರೋಗ್ಯಕ್ಕಿರ್ಬೋದು ಖರ್ಚು ಮಾಡ್ತಾ ಇದ್ದಾರೆ. ಈ ಆರ್ಥಿಕ ಸಮಾನತೆ, ಈ ಸಾಮಾಜಿಕ ಏನು ಈ ಸ್ವಾಭಿಮಾನದ ಬದುಕೇನಿದೆ ಅದು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಅವರಿಗೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ. ಇವತ್ತೇನ್ 5 ಕೋಟಿ ಜನರು ಇವತ್ತು ನಮ್ಮ ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದಾರೆ. ಜೆಡಿಎಸ್ ಇದ್ದಾರೆ, ಬಿಜೆಪಿಯವರು ಇದ್ದಾರೆ. ನಮ್ಮ ಹತ್ರ ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಆಗ್ತಾ ಇಲ್ಲ. ನೀವು ಹೋಗಿ ನಿಮ್ಮ ಓಣಿನಲ್ಲಿ ನೋಡಿ, ನಿಮ್ಮ ಕಾಲೋನಿಗಳಲ್ಲಿ ನೋಡಿ, ಯಾರು ಬಿಜೆಪಿ ಜೆಡಿಎಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರ ಮನೆಗೆ ಗೃಹಲಕ್ಷ್ಮಿ ಬರ್ತಾ ಇಲ್ವಾ? ಅವ್ರು ಇವತ್ತು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇಲ್ವಾ? ಅವ್ರ ಅನ್ನ ಭಾಗ್ಯ ತಗೋತಾ ಇಲ್ವಾ? ನಾವೇನಾದ್ರೂ ಕೇಳಿದ್ರೆ ಏನ್ ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಉಪಕಾರ ನಾವು ಮಾಡ್ತಾ ಇಲ್ಲ. ಬಿಜೆಪಿಗೆ ಮತ್ತೆ ನಮಗೆ ವ್ಯತ್ಯಾಸ ಏನು ಅಂದ್ರೆ, ಕಾಂಗ್ರೆಸ್ನವ್ರು ಏನ್ ಹೇಳ್ತೀವಿ, ನಿಮ್ ದುಡ್ಡು ನಿಮ್ ಜೇಬ್ನಲ್ಲಿ ಇರ್ಬೇಕು. ಆದ್ರೆ ಬಿಜೆಪಿ ಜೆಡಿಎಸ್ ಅವ್ರೇನ್ ಹೇಳ್ತಾರೆ, ನಿಮ್ ದುಡ್ಡು ಅವ್ರ ಜೇಬ್ನಲ್ಲಿ ಇರ್ಬೇಕು ಅಂದ್ಬಿಟ್ಟು. ಇಷ್ಟೇ ವ್ಯತ್ಯಾಸ ನಮ್ಗೆ ಅವರಿಗೆ. ನಾವು ಸಮಾಜ್ಕೋ ಜೋಡೋ ಜೋಡೋ ಅಂತೀವಿ, ಅವರು ಸಮಾಜ್ಕೋ ತೋಡೋ ತೋಡೋ ಅಂತಾರೆ. ಆದ್ರಿಂದ ಬಂಧುಗಳೇ, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಏನ್ ನಮ್ ಸರ್ಕಾರ ನಡೀತಾ ಇದೆ, ಇದು ನಿಮ್ಮ ಪರವಾಗಿ ನಡೀತಾ ಇದೆ. ಇದು ಆಳುವ ಸರ್ಕಾರ ಅಲ್ಲ, ಇದು ಆಲಿಸುವ ಸರ್ಕಾರ, ಬಡವರ ಪರವಾಗಿರುವಂತ ಸರ್ಕಾರ, ಸಂವಿಧಾನದ ಪರವಾಗಿರುವಂತ ಸರ್ಕಾರ. ಇವತ್ತು ನಮ್ಮ ಮೇಲೆ ಯಾವುದೇ ಆರೋಪ ಇರಲಾರ ಕಾರಣ ಇವತ್ತು ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಹೋಗಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕೈಕಾಲು ಬಿದ್ದುಬಿಟ್ಟು ಸಿಬಿಐ, ಐಟಿ, ಇಡಿ, ಗವರ್ನರ್ ಕಚೇರಿಗಳು ಕೂಡ ಇವತ್ತು ಬಿಜೆಪಿ ಕಚೇರಿಯಾಗಿ ಉಪಯೋಗ ಮಾಡ್ಕೋತಾ ಇದ್ದಾರೆ. ಅವರು ಹತಾಶರಾಗ್ಬಿಟ್ಟಿದ್ದಾರೆ. ಆದ್ರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ. ಸುಮ್ಮನೆ ನಾವು ಮರೆಯಕ್ಕಾಗೋದಿಲ್ಲ. ಇನ್ನ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ. ದಯವಿಟ್ಟು ನಾವು ತಿಳ್ಕೋಬೇಕು. ಮುಂಬರುವ ದಿನಗಳಲ್ಲಿ ಇವ್ರು ಇನ್ನ ಜಾಸ್ತಿ ಮಾಡ್ತಾರೆ. ಸಿಬಿಐ, ಐಟಿ, ಇಡಿ. ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಇದೇ ನಿಮ್ಮ ಹಾಸನ್ನಿನ ಸರ್ವಾಧಿಕಾರಿಗಳು, ನಿಮ್ಮ ಹಾಸನ್ನಲ್ಲಿರುವಂತ ಮಾಜಿ ಎಂಎಲ್ಎಗಳು, ಮಾಜಿ ಸಂಸದರು ಬಂದು ಏನಂದ್ರು, ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತು ಬಿಸಾಕ್ತೀನಿ ಅಂದವರು. ನನ್ನ ಸಲಹೆ ಇದೆ ನಿಮ್ಗೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಡಿ, ಕನ್ನಡಿಗರ ಬಗ್ಗೆ ಚಿಂತೆ ಮಾಡಬೇಡಿ. ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಗ್ಯಾರಂಟಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ, ನಾವು ನೋಡ್ಕೊತೀವಿ. ದಯವಿಟ್ಟು ನೀವು ನಿಮ್ಮ ಮನೆ ಮಕ್ಕಳಿಗೆ ನೋಡ್ಕೊಳ್ಳಿ. ಫಸ್ಟ್ ನಿಮ್ಮ ಮನೆ ಮಕ್ಕಳು ಯಾರಿದಾರಲ್ಲ, ಇಡೀ ಹಾಸನ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತೀರಾ? ಅದ್ರ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಇವರಿಗಿಲ್ಲ. ಆದ್ರೆ ಬಂದು ಇಲ್ಲಿ ಮಾತ್ರ ಕರ್ನಾಟಕದ ಬಗ್ಗೆ ಉಪದೇಶ ಮಾಡ್ತಾರೆ. ಆದ್ರಿಂದ ನಾನೇನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾರಾಯಣ ಸ್ವಾಮಿ ಅವರು ಬಂದು ಪಕ್ಕದಲ್ಲಿ ನಿಂತ್ಬಿಟ್ಟಿದ್ದಾರೆ. ದಯವಿಟ್ಟು ನಾನು ಕಳಕಳಿಯ ವಿನಂತಿ, ಸಂವಿಧಾನವನ್ನ ನಾವು ಉಳಿಸ್ಬೇಕು, ಬೆಳೆಸಬೇಕು ಅಂದ್ರೆ, ನಮ್ಗೆ ಒಂದು ಸ್ವಾಭಿಮಾನದ ಬದುಕು ನಾವು ಕಾಣಬೇಕಂದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ಇರಬೇಕು, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಇರಬೇಕು, ಸಿದ್ದರಾಮಯ್ಯನವ್ರ ಮೇಲೆ ಇರಬೇಕು, ಖರ್ಗೆ ಸಾಹೇಬ್ರ ಮೇಲೆ ಇರಬೇಕು ಅಂತ ತಮ್ಮ ಹತ್ರ ಕೇಳ್ಕೊಳುತ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಧನ್ಯವಾದಗಳು.